ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಕಳೆದ ಕೆಲವು ದಿನಗಳ ಹಿಂದೆ ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಒಬ್ಬ ಪ್ರಖ್ಯಾತ ಕಂಸಾಳೆ ಕಲಾವಿದರನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳಿ ಒಂದು ಶಾರ್ಟ್ನ ಮಾಡಿ ಹಾಕಿದ್ವು. ಸ್ನೇಹಿತರೆ ನೋಡಿ. ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಮತ್ತೊಬ್ಬ ಕಂಸಾಳೆ ಕಲಾವಿದ ಮಂಜುನಾಥ್ರವರ ಸಂದರ್ಶನ ಜನಪದ ಸಿರಿಯಲ್ಲಿ ಅತಿ ಶೀಘ್ರದಲ್ಲೇ ಮೂಡಿ ಬರಲಿ. ಸ್ನೇಹಿತರೆ, ಇಂದಿನಂತೆ ನೋಡಿ ಹರಸಿ ಕಲಾವಿದರಿಗೆ ಆಶೀರ್ವಾದ ಮಾಡಿ. ಸ್ನೇಹಿತರೆ, ನಮಸ್ಕಾರ. ಅಪ್ಪ ಹುಲಿವಾದಯ್ಯ ಮಾತನಾಡೆಯ, ಬಂಗಾರದ ತೇರ ಮೇಲೆ ಮಾತನಾಡೆಯ, ನಿನ್ನ ನಂಬಿದವರ ಮನೆಯಲ್ಲಿ ಮಾತನಾಡೆಯ, ಒಂಬಳೆಯಾಗಿ ವಾಲಡಿ ಬಾರೋ ಮಾತನಾಡೆಯ, ಯಾರು ಬಲ್ಲರೋ ಮೈಮೆಗಳ ಮಾತನಾಡೆಯ, ತೋರಿಸಯ್ಯ ನಿಜ ರೂಪುಗಳ ಮಲೆಯ ಮಾದೆಯ. ಆನೆ ಮಲೆಯ ಹಾಸಿಕೊಂಡವರೇ ಮಾದೇವ, ಜೇನು ಮಲೆಯ ಹೊದ್ದುಕೊಂಡವರೇ. ಚಾಮರಾಜನಗರ ಜಿಲ್ಲೆ ನನಗೆ ಅತ್ಯಂತ ಪ್ರೀತಿಪೂರ್ವಕವಾಗಿರತಕ್ಕಂಥ ಜಿಲ್ಲೆ. ಸ್ನೇಹಿತರೆ, ಕಾರಣ ಏನು ಅಂತಂದರೆ, ಜಾನಪದ ಕಲೆಗಳ ತವರೂರು ಅಂತಲೇ ಪ್ರಖ್ಯಾತಿಯನ್ನು ಪಡೆದಿರತಕ್ಕಂಥ ಒಂದು ಜಿಲ್ಲೆ. ಸ್ನೇಹಿತರೆ, ಚಾಮರಾಜನಗರ ಜಿಲ್ಲೆಯ ಯಾವುದೇ ಪ್ರತಿ ಮನೆಯಲ್ಲೂ ಕೂಡ ಹುಡುಕಿದ್ರೂ ಒಬ್ಬೊಬ್ಬ ಕಲಾವಿದ ಸಿಗ್ತಾನೆ. ಸ್ನೇಹಿತರೆ, ಅಂತಹ ಚಾಮರಾಜನಗರ ಜಾನಪದ ಕಲೆಗಳ ತವರೂರಿನಿಂದ ಮತ್ತೊಬ್ಬ ಪ್ರಖ್ಯಾತ ಕಲಾವಿದರನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಜನಪದ ಸಿರಿಯ ವೀಕ್ಷಕರೆಲ್ಲರೂ ದಯಮಾಡಿ ಈ ಕಲಾವಿದನಿಗೆ ತಮ್ಮ ಪ್ರೋತ್ಸಾಹ ಪ್ರೀತಿಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ, ಯಳಂದೂರು ತಾಲೂಕಿನ ಆಲೂರು ಬಳಿಯ ಹೊಮ್ಮ ಗ್ರಾಮದ ಕಂಸಾಳೆ ಮಂಜು ಅಂತಲೇ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಕಲಾವಿದರು. ಸರ್, ನಿಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಜನಪದ ಸಿರಿಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಸರ್. ನಿಮಗೂ ಸಹ ಈ ಜನಪದ ಸಿರಿಯ ಇಂಥ ಕಲಾವಿದರೆಲ್ಲ ಹುಡುಕಿ ತರ್ತಿರಲ್ಲ, ತುಂಬ ಖುಷಿ ಆಗ್ತಾಯಿದೆ ಸರ್. ಥ್ಯಾಂಕ್ಸ್. ನಮ್ಮ ಕೆಲಸನೇ ಅದು. ನಮ್ಮ ಕೆಲಸನೇ ಜನಪದ ಕಲಾವಿದರನ್ನು ನಾಡಿಗೆ ಪರಿಚಯ ಮಾಡ್ತಕ್ಕಂಥ ಕೆಲಸ. ಮಂಜು, ನಾನು ನಿಮ್ಮನ್ನು ಒಂದು ಕಾರ್ಯಕ್ರಮದಲ್ಲಿ ನೋಡಿ ನಾನು ನಿಮ್ಮನ್ನು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ತುಂಬ ಆಸೆ ಪಟ್ಟಿದ್ದೆ. ನಮ್ಮ ಕೋರಿಕೆಗೆ ನೀವು ಮನ್ನಣೆ ಕೊಟ್ಟು ನಮ್ಮ ಸ್ಟುಡಿಯೋವರೆಗೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆ. ಇಲ್ಲ ಸರ್, ಒಳ್ಳೆಯದಾಗಲಿ ಸರ್. ಜಾನಪದ ಕಾರ್ಯಕ್ರಮ, ಜಾನಪದ ಸಂದರ್ಶನ ಅಂತಂದರೆ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಶುರು ಮಾಡೋಣ ಮಂಜು. ಸರಿ ಸರ್, ಆಗ್ಬೋದು. ಬೆಟ್ಟಕ್ಕೆ ಬಿದುರಾಸೆ, ಬಿದುರಿಗೆ ಎಲೆ ಆಸೆ, ಎಳೆಯ ಪೈರಿಗೆ ಮಳೆಯಾಸೆ, ಎಳೆಯ ಪೈರಿಗೆ ಮಳೆಯಾಸೆ, ಮಾದೇವಾ ಎಳೆಯ ಪೈರಿಗೆ ಮಳೆಯಾಸೆ, ಮಲೆಯ ಮಾದೇವ ಮಹಾನುಭಾವ, ನಾನರಿಯೇ ನಿಮ್ಮ ಮಾಯಾವ, ನಾನರಿಯೇ ನಿಮ್ಮ ಮಾಯಾವ. ಮಹದೇಶ್ವರನ ಸ್ಮರಣೆಯೊಂದಿಗೆ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮುಂಜೆ ಅವರು ಹೇಳಿ, ಯಾರು ನೀವು, ಮೂಲತಃ ನಿಮ್ಮ ಹಿನ್ನೆಲೆ ಏನು, ನಿಮ್ಮ ಕುಟುಂಬದ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ. ಸರ್, ನಮ್ಮೂರು ಚಾಮರಾಜನಗರ. ನಮ್ಮ ತಂದೆ ಪುಟ್ಟಯ್ಯ ಮತ್ತು ರಂಗಮ್ಮ ತಾಯಿ ಅಂತ. ನಮ್ಮ ತಂದೆ ಆಗ್ಲೇ ಊರಲ್ಲಿ ತುಂಬ ಕಷ್ಟ ಇತ್ತು. ಅವ್ರು ಬೆಂಗಳೂರು ಬಂದು ಇಲ್ಲಿ ಒಮ್ಮ ಸರ್, ನಮ್ಮೂರು ಆಲೂರು ಒಮ್ಮ. ಅವಾಗ ಕಷ್ಟ ಇತ್ತು ತುಂಬ, ನಮಗೆ ಬಡತನ ಜಾಸ್ತಿ. ಅವಾಗ ಊರು ಬಿಟ್ಟು ನಾವು ಬೆಂಗಳೂರು ಬಂದು ಸೇರ್ಕೊಂಡ್ಮೇಲೂ ಬದುಕಿಗೋಸ್ಕರ ಬಂದು ಸೇರಿಕೊಂಡು, ಅವಾಗ ನನಗೆ ಅಕ್ಕ ತಂಗಿರು 5 ಜನ, ನಾನು ಒಬ್ಬನೇ ಮಗ. ತುಂಬ ಬಡತನ ಅವಾಗ. ಹಾಗೆ ಇರ್ಬೇಕಾದ್ರೆ ಇಲ್ಲಿ ಚಾಮರಾಜಪೇಟೆಯಲ್ಲಿ ವೆಂಕಟರಾಮ್ ನಗರ ಅಂತ ಇದೆ. ವೆಂಕಟರಾಮ್ ನಗರ ಅದೊಂದು ಸ್ಲಮ್ ಬೋರ್ಡ್. ಅದು ವಿಠಲ್ ನಗರ ಪಕ್ಕನೇ, ಕೆಂಪಾಬುದಿ ಕೆರೆ ಇದೆಯಲ್ಲ ಸರ್, ಅಲ್ಲೇನೆ. ಅಲ್ಲಿ ನಮ್ಮ ಗುರುಗಳು ಮಳವಳ್ಳಿಯವರವರು, ಹೆಬ್ಬಣಿ ಮಾದಯ್ಯ ಅಂತ. ಹೆಬ್ಬಣಿ ಮಾದಯ್ಯ ಅಂತ ತುಂಬ ಹಳೇ ಕಲಾವಿದರು. ಅಂದರೆ ಹೊರದೇಶಕ್ಕೆಲ್ಲ ಹೋಗಿ ಬಂದಿದ್ದಾರೆ ಅವರು, ಕಂಸಾಳೆ ಕಲಾವಿದರು. ಅಲ್ಲಿ ನಮ್ಮ ಹುಡುಗರೆಲ್ಲ ಕಲಿತಾ ಇದ್ರು ಕಂಸಾಳೆ, ಬೆಂಗಳೂರಲ್ಲೇನೆ. ಕೆರೆಯ ಮೇಲೆ, ಕೆಂಪಾಬುದಿ ಕೆರೆಯ ಮೇಲೆ ಕಂಸಾಳೆ ಕಲಿತಾ ಇರು. ನಮಗೂ ನೋಡ್ಬಿಟ್ಟು ಆಸೆ ಆಯ್ತು ಅದು. ಆನೆಯ ಮೇಲೆ ಅಮ್ಮಯ್ಯನವರು, ಕುದುರೆಯ ಮೇಲೆ ತುಂಬಾ ಖುಷಿ ಆಯ್ತು. ಅದು ನರನಾಡಿಗಳಲ್ಲೂ ಕಲೆ ಇರೋದ್ರಿಂದ ಹಾಂ ಸರ್, ತುಂಬ ನನಗೆ ಆಸಕ್ತಿ ಉಂಟಾಗುತ್ತೆ. ಅಲ್ಲಿ ಕಲೀಲೇಬೇಕಲ್ಲ, ನಾನು ಹೋಗ್ಲೇಬೇಕಲ್ಲ ಅಂತ. ಆಗ ನನಗೆ ನಮ್ಮ ಮನೆಯಲ್ಲಿ ಮೊದಲೇ ಬಡತನ ಜಾಸ್ತಿ. ಅಲ್ಲಿ ಅಲ್ಲಿಗೂ ಆಗಲ್ಲ, ಇಲ್ಲೂ ಆಗಲ್ಲ.
ಒಂದು ಮನೇಲಿ ಲಿಂಗಾಯತರ ಮೇಲೆ ನಾನು ಕೆಲಸಕ್ಕಿದ್ದೆ. ಹ್ಮ್ ತಿಂಗಳು 50 ರೂಪಾಯಿ ಸಂಬಳ ನನಗೆ. 50 ರೂಪಾಯಿ 50 ರೂಪಾಯಿ ಸಂಬಳ. ಅವರು ಮಧ್ಯೆ ಕಳ್ಸೋಕೆ ಆಗ್ತಿರ್ಲಿಲ್ಲ. ಹೆಂಗೋ ಬಿಡು ಮಾಡ್ಕೊಂಡು ಬೆಳಿಗ್ಗೆ 6 ಗಂಟೆಗೆ ಹೋಗಿ 8 ಗಂಟೆವರೆಗೂ ಪ್ರಾಕ್ಟೀಸ್ ಮಾಡೋದು ಕಂಸಾಳೆ, ಬೀಸು ಕಂಸಾಳೆ. ಹಂಗೆ ಹೆಂಗೋ ಮಾಡಿ ಆ ಗುರುಗಳ ಹತ್ರ ಹೋಗಿ ಸ್ವಲ್ಪ ಕೇಳ್ಕೊಂಡು ಇದು ಮಾಡೋದು ಸರ್. ಅಲ್ಲಿಂದ ಕಲ್ತಿದ್ದು. ಓದಿತ್ತು ಸರ್, ಹಂಗೆ ಓದ್ಕೊಂಡೆ. ಓದ್ಬೇಕಾದ್ರೂ ಅಷ್ಟು ಕಷ್ಟ ಇತ್ತು. SSLC ಓದಿದೆ ನಾನು. ಸರಿ. ಆ SSLCಗೆ ಫೀಸ್ ಕಟ್ಟಬೇಕು ಅಂದಾಗ ಅವ್ರ ಮನೆಯಲ್ಲಿ 1,000 ರೂಪಾಯಿ ಇಸ್ಕೊಂಡು 1,000 ಒಂದು ವರ್ಷಕ್ಕೆ ತೀರಿಸಿದ್ದೀನಿ ನಾನು. ರಾತ್ರಿ 12 ಗಂಟೆಗೆ ಇದ್ದರೆ ಬೆಳಗ್ಗೆ 6 ಗಂಟೆ ತನಕ ನೀರು ಹಿಡಿಬೇಕು. ನೀರು ಡ್ರಮ್ಮಿಗೆ ತುಂಬಿಸಿ ಮೋಟ್ರ್ ಹಾಕಿ ಬೆಳಗಾನ ಅದೇ ಕೆಲಸ ನಮಗೆ. ಯಾವ ಥರ ಕಷ್ಟ ಆಯಿತು ಸರ್ ಅವಾಗ. ಇಷ್ಟು ಕಷ್ಟದಲ್ಲೂ ಈ ಕಲೆನ ಬಿಡಬೇಕು ಅಂತ ಅನಿಸ್ಲಿಲ್ವಾ ನಿಮ್ಗೆ ಯಾವತ್ತು? ಕಲೆನ ಯಾಕೆ ಹಿಡ್ಕೋಬೇಕು ಅಂತ ಅನಿಸ್ತು ಗಟ್ಟಿಯಾಗಿ? ಇಲ್ಲ ಸರ್, ಈ ಕಲೆ ಎಲ್ಲಿ ನನಗೆ ಅವ್ರು ಆಡೋ ಆಟಗಳು ನೋಡ್ಬಿಟ್ಟು ನನಗೆ ತುಂಬ ಇದಾಗೋಯ್ತು. ನಾನು ಕಲೀಲೇಬೇಕಲ್ಲ ಈ ಕಲೆ. ಅದಕ್ಕೆ ಅವ್ರು ಆಡ್ತಿರೋ ನೃತ್ಯ ನೋಡ್ಬಿಟ್ಟು ನಮಗೆ ಅವು ಹಾಡು ಕೇಳ್ತಾ ಇದ್ದಾರೆ, ಏನೋ ಒಂಥರ ನಾವು ಕಲಿಬೇಕಲ್ಲ. ನಮಗೂ ಅಷ್ಟು ಐಡಿಯಾ ಬುದ್ಧಿ ಇರಲಿಲ್ಲ ಅವಾಗ. ನನಗೆ ಅಷ್ಟು ಇದೆ ಈ ಥರ ಎಲ್ಲ ಹಿಂಗೆಲ್ಲ ಮುಂದಕ್ಕೆ ಹೋಗುತ್ತೆ ಅಂತ ಗೊತ್ತಿದ್ರೆ ನಾವು ಇನ್ನೂ ಏನೇನೋ ಮಾಡ್ಬೋದಿತ್ತು ಅವಾಗ. ನಿಜ. ಬಡತನ ಎಷ್ಟು ಇದ್ರೂ ಕಲೆನಲ್ಲಿ ಆ ಬಡತನ ಕಾಣೋದಿಲ್ಲ ನೋಡಿ ಮಂಜು. ಕಾಣಲ್ಲ ಸರ್. ಇಲ್ಲ, ನಿಜವಾಗ್ಲೂ ಕಾಣಲ್ಲ. ಹೊಟ್ಟೆಗೆ ಊಟ ಇಲ್ಲ ಅಂದ್ರೂ ಕಲೆನ ಬಿಟ್ಟಿರಕ್ಕಾಗದೇ ಇರುವಂತಹ ಒಂದು ನಂಟದು. ಹೌದು ಸರ್. ಅದರಲ್ಲೂ ಮುಖ್ಯವಾಗಿ ಚಾಮರಾಜನಗರದ ಭಾಗದವ್ರು ಆಗಿರೋದ್ರಿಂದ ನೀವು ನಿಮ್ಮ ರಕ್ತದಲ್ಲೇ ಇರುತ್ತೆ ಕಲೆ. ಅದು ಬಿಡಲಿಲ್ಲ ಸರ್, ಅದು ಬಿಡಲ್ಲ. ನಾನು ಸಾಯೋ ತನಕ ಈ ಕಲೆನ ಬಿಡೋಕ್ಕಾಗಲ್ಲ ಸರ್, ಆ ಥರ ಇದೆ. ಈಗ ಹೇಗಿದೆ ನಿಮ್ಮದು ಕಲಾ ಬದುಕು? ಚೆನ್ನಾಗಿದೆ ಸರ್. ಈಗ ಹೆಂಗೋ ಆ ಭಗವಂತ ಮಹದೇಶ್ವರ ಎಲ್ಲ ದಯೆ ತೋರ್ತಾ ಇದ್ದಾನೆ. ಅಂದ್ರೆ ಈಗ ಅವತ್ತು ಕಲ್ತಿದ್ದಕ್ಕೆ ಕಲೆನ ಕಾರ್ಯಕ್ರಮಗಳು ಸಿಗ್ತಾ ಇದೆ? ಹಾಂ ಸರ್, ತುಂಬ ಸಿಗ್ತಾ ಇದೆ, ಏನು ಮೋಸ ಇಲ್ಲ. ಏಕೆಂದರೆ ನಾವು ಈ ಕಲೆ ಕಲ್ತಿದ್ರಿಂದ ಹೊರದೇಶಕ್ಕೆಲ್ಲ ಹೋಗ್ಬರ ಅಂತ ಇದು ಕೊಟ್ಟ ಭಗವಂತ. ಎಲ್ಲೆಲ್ಲ ಹೋಗಿ ಬಂದ್ರಿ? ನಾವು ಆಲ್ ಓವರ್ ಇಂಡಿಯಾ ಎಲ್ಲ ಮುಗಿಸ್ಬಿಟ್ಟಿದ್ದೀವಿ ಈಗ. ಹೌದಾ? ಮುಗಿಸಿ ರಷ್ಯಾಗೆ ಹೋಗಿದ್ದೀನಿ ನಾನು. ರಷ್ಯಾಗೆ ಹೋಗಿ ಬಂದ್ರಾ? ಹಾಂ, ರಷ್ಯಾಗೆ. ಅಮೆರಿಕ ಹೋಗಿದ್ರಾ? ಅಮೆರಿಕಾಗೆ ಹೋಗಿಲ್ಲ ಸರ್, ರಷ್ಯಾ ಒಂದು ಹೋಗಿದ್ದೀವಿ. ಹೋಗ್ತೀರಾ? ಆಮೇಲೆ ನಮ್ಮ ಇವರು ಗುರುಗಳು ಬಂದು ಎಬ್ನಿ ಮದಪ್ಪನವ್ರೆ. ಮುಖ್ಯವಾಗಿ ಅವರೇ ನಮ್ಮ ಕಾರಣ. ಆ ಗುರು ಮಾರ್ಗನೇ ನಮಗೆ ನಡ್ಸ್ಕೋತಿದ್ವಿ ಸರ್ ನಾವು. ಈಗಿಲ್ಲ, ಅವ್ರ ಮಗ ಇನ್ನೊಬ್ರು ಲಿಂಗಯ್ಯ ಅಂತ ಇದ್ದಾರೆ, ಲಿಂಗಯ್ಯ ಅಂತ. ಅವರೇ ನಡ್ಸ್ಕೋಗ್ತಿದ್ದಾರೆ. ಅವರೇ ಮುಖ್ಯ ಕಾರಣ ಸರ್. ಈಗೆಲ್ಲ ಹೊರಗೆ ಇದಕ್ಕೆಲ್ಲ ಬರಬೇಕು ಅಂದರೆ ಅವರೇ ಇದು ಮಾಡ್ತಾ ಇರೋದು. ಈಗ ನೀವು ಚಾಮರಾಜನಗರ ಬಿಟ್ಟು ಚಿಕ್ಕ ವಯಸ್ಸಲ್ಲೇ ಬೆಂಗಳೂರು ಬಂದ್ರಿ ಅಂತಂದ್ರೆ, ಚಾಮರಾಜನಗರದ ಈ ಜಾನಪದ ಚಟುವಟಿಕೆಗಳನ್ನ ಯಾವ ರೀತಿ ಗ್ರಹಿಸ್ತಾ ಇದ್ರಿ ಅಂತ, ಯಾವ ತರ ನೀವು ಅರ್ಥ ಮಾಡ್ಕೊಳ್ತಾ ಇದ್ರಿ ಅಂತ? ಚಾಮರಾಜನಗರ ಅಂದ್ರೆ ಸರ್ ಅದೀಗ ಜನಪದ ತವರೇ. ಅದು ನಮ್ಗೆ ಹೆಂಗ್ ಬಂತು ಅಂದ್ರೆ ಮಾದಪ್ಪನ ಪ್ರತಿಯೊಂದು ಇರಲ್ಲೂ ನೋಡಿರಿ ಬರೀ ಮಾದಪ್ಪನ ಗೀತೆಗಳೇ. ಜನಪದ ಮೂಲ ಹುಟ್ಟಿದೆ ಮಾದೇಶ್ವರನ ಇದರಲ್ಲಿ. ಮಾದೇಶ್ವರ, ಮಂಟೇಸ್ವಾಮಿ, ಸಿದ್ದಪ್ಪಾಜಿ, ಈ ಕಡೆ ಶಿಂಸ ಮರಮ್ಮಂದು ಎಲ್ಲ ಪ್ರತಿಯೊಂದು ಜನಪದ ಹುಟ್ಟಿದ ಮುಖ್ಯವಾಗಿ ಮಾದೇಶ್ವರ. ಅವರಿಂದನೇ ನಮಗೆ ಈ ಜನಪದ ಹುಟ್ಟಿದ. ಅದ್ರ ಮೇಲೆ ನಮಗೆ ಇದು ಕೊಟ್ಟು ನಾವು ಕಲಿಬೇಕು ಅಂತ ಸರ್. ಅದು ಆಸಕ್ತಿ ಕೊಟ್ಟು ಕಲ್ತಿದ್ದು ನಾವು. ಮದುವೆ ಆಗಿದೆಯಾ ಮಂಜು ಅವ್ರಿಗೆ? ಹಾಂ ಸರ್, ಆಗಿದೆ. ಮಕ್ಕಳು ಇಬ್ಬರು ಇದ್ದಾರೆ. ಸರಿ, ಒಂದು ಸಿದ್ದಪ್ಪಾಜಿ ಹಾಡು ಕೇಳ್ಬೋದಾ ನಿಮ್ಮ ಬಾಯಲ್ಲಿ? ಹಾಂ ಸರ್, ಆಡೋಣ. ಬನ್ನಿ ಮಂಟೆದ ಗುರುವೇ, ಬಂದೋಗು ನಮ್ಮ ಮನೆಗೆ, ನಿಮ್ಮ ಪಾದ ಪೂಜೆಗೆ ಕಾದೇವು ಬನ್ನಿ ಗುರುವೇ. ನಿಮ್ಮ ಪಾದ ಪೂಜೆಗೆ ಕಾದೇವು ಬನ್ನಿ ಗುರುವೇ. ಬನ್ನಿ ಮಂಟೆದ ಗುರುವೇ, ಬಂದೋಗು ನಮ್ಮ ಮನೆಗೆ, ನಿಮ್ಮ ಪಾದ ಪೂಜೆಗೆ ಕಾದೇವು ಬನ್ನಿ ಗುರುವೇ. ನಿಮ್ಮ ಪಾದ ಪೂಜೆಗೆ ಕಾದೇವು ಬನ್ನಿ ಗುರುವೇ. ಈಗ ಬದುಕು ನಡೀತದೆ ಸರ್. ಕಥೆಗಳು ಮಾಡ್ತೀರಾ? ಕತೆ ಅಂದರೆ ಮಾದೇಶ್ವರನ ಕತೆ ಮಾಡ್ತೀನಿ. ಈ ಸಿದ್ದಪ್ಪಾಜಿ ಭಕ್ತಿ ಗೀತೆಗಳು, ಮಾದೇಶ್ವರನ ಭಕ್ತಿ ಗೀತೆ ಎಲ್ಲ ಆಡ್ತೀನಿ. ತಂಡ ಮಾಡಿಲ್ಲ ಸರ್ ಅದು. ಏಕೆಂದರೆ ನಮ್ಮ ಗುರುಗಳು ಒಂದು ತಂಡ ಆಲ್ರೆಡಿ ಕಟ್ಟಿದ್ದಾರೆ. ಈಗ
ನಾವು ಆ ತಂಡದಿಂದ ನಾವು ಸಪ್ರೇಟ್ ಆಚೆ ಬಂದಿಲ್ಲ. ಮಾಡೋಕ್ಕಾಗಲ್ಲ. ಹೌದಾ? ಏಕೆ ನಾನು ಆ ಥರ ಒಂದು ಇದು ಮಾಡಿದ್ದೀನಿ. ಅಂದರೆ ಮಾಡ್ಕೊಂಡು ಹೋಗ್ಬೋದು, ಪೂಜೆ ಕತೆ ಈ ಥರ ಸಭಾಂಗಣ ಪ್ರೋಗ್ರಾಮ್ ಎಲ್ಲ ಮಾಡ್ಕೋಬೋದು. ಕಂಸಾಳೆ ಬೀಸು ಕಂಸಾಳೆ ಎಲ್ಲ ಆಡೋಂಗಿಲ್ಲ ಸರ್ ನಾವು. ಯಾಕೆ? ಅದು ನಮ್ಮ ಗುರುಗಳಿಂದ ಅವಾಗಲೇ ತೊಗೊಂಡ್ರದ್ದು ನಾವು, ಹಾಂ ಹಾಂ, ಬೇರೆ ಇದು ಮಾಡಬಾರ್ದು ಅಂತ. ಒಂದು ಕಮಿಟ್ಮೆಂಟ್ ಅದು. ಹಾಂ ಸರ್, ಹೌದು. ಆಣೆ ಪ್ರಮಾಣ ಆಣೆ ಆ ಥರ ಮಾಡಿಬಿಟ್ಟು ಗುರುಗಳು ಲಿಂಗಯ್ಯನವರ ತಂಡದಲ್ಲಿ ಆಡ್ತೀರಾ? ಲಿಂಗನವ್ರ ತಂಡದಲ್ಲಿದ್ದೀವಿ ಸರ್. ಹೌದು ಸರ್. ಕಲಾವಿದರ ಬದುಕು ಮಂಜು ಸ್ವಲ್ಪ ಕಷ್ಟದ್ದೇ ಆಗಿರುತ್ತೆ ಸಾಮಾನ್ಯವಾಗಿ. ಈಗ ನೀವು ಒಬ್ಬ ಗುರುಗಳ ಹತ್ರ ನೀವು ವಿದ್ಯೆ ಕಲ್ತಿರೋದ್ರಿಂದ ನಿಮ್ಮ ಗುರುಗಳ ಬಗ್ಗೆ ಏನಾದರೂ ಹಂಚ್ಕೊಳ್ಳಿ ಅನುಭವಗಳನ್ನ. ಅವ್ರು ಹೇಗಿದ್ದರು, ನಿಮ್ಗೆ ಯಾವ ರೀತಿ ವಿದ್ಯೆ ಕಲಿಸ್ಕೊಡ್ತಿದ್ರು ಅಂತ ಹೇಳ್ತೀವಿ ಸರ್. ನಮ್ಮ ಗುರುಗಳು ಆಗಲೇ ಅವರು ಹುಡುಗನೆಲ್ಲ ಸಣ್ಣ ಸಣ್ಣ ಹುಡುಗನ ತಯಾರು ಮಾಡ್ತಾಯಿದ್ರು ಸರ್. ಅವರು ನಾನು ಕಲಿಬೇಕು ಅಂತ ಹಂಗೂ ಹಿಂದೆ ಮುಂದೆ ಇದು ಮಾಡ್ತಾಯಿದ್ದೆ, ನಾನು ಬಿಡ್ತಾ ಇರಲಿಲ್ಲ ಅವರು. ಏಕೆಂದರೆ ಅಲ್ಲಿ 10 ಜನ ರೆಡಿ ಆಗ್ಬಿಟ್ಟಿದ್ದಾರೆ ಸರ್. ಅಲ್ಲಿ ಮಳವಳ್ಳಿಯವರು, ಮಳವಳ್ಳಿ ಹತ್ರ ಹೆಬ್ಬಣಿ ಅಂತ, ಹೆಬ್ಬಣಿ ಗ್ರಾಮದವರು. ಅವರು ಸಹ ಬೆಂಗಳೂರಲ್ಲೇ ಬಂದು ಸೆಟ್ಲ್ ಇದಾಗಿರೋ ಸರ್. ಅದು ಚಾಮರಾಜಪೇಟೆಯಲ್ಲೇ ಇದ್ದರು ಅವರು. ಅವ್ರು ನೋಡಿದ್ರೆ ಒಂಥರ ದೇವ್ರ ಕಳೆ ನಮಗೆ. ಹಂಗಿದ್ರು ಹೆಬ್ಬಣಿ ಮಾದಪ್ಪ ಅಂದರೆ ಅಂಥ ಗತ್ತು, ಯಾರಿಗೂ ಇದು ಮಾಡ್ತಿರ್ಲಿಲ್ಲ ಅಂತ. ಕಂಸಾಳೆ ವರ್ಷಲಿ ಅಂದರೆ ಅಂಥ ಫೇಮಸ್ ಅವರು, ಅಂಥ ಹುಲಿ ಅವರು. ಹೆಬ್ಬುಲಿ, ಅದನ್ನ ಹೆಬ್ಬಣಿ ಅಂತಿಲ್ಲ, ಹೆಬ್ಬುಲಿ ಅಂತ ಇದ್ದು ಅವರು. ಹೆಬ್ಬಣಿ ಮಾದೇನವರು ಹೆಬ್ಬುಲಿ ಅಂತ ಇದ್ದು, ಅಂಥ ಫೇಮಸ್ ಅವರು. ಹಾಗೆ ಆಮೇಲೆ ನಾ ಆಡ್ತಾ ಸ್ವಲ್ಪ ನೋಡಿದ್ರು ನನ್ನ, ಪರವಾಗಿಲ್ಲ ಮಂಜ ಚೆನ್ನಾಗಿ ಆಡ್ತಾನೆ, ಇವನು ಹೋಗಿ ಅವ್ರ ಮನೆ ಕೇಳಬೇಕು ಅಂದ್ಬಿಟ್ಟು ನಮ್ಮ ಗುರುಗಳು, ನಮ್ಮ ಅಮ್ಮನ ಹೆಸರು ರಂಗಮ್ಮ ಅಂತ, ರಂಗಕ್ಕ ಇದು ನಿಮ್ಮ ಮಗನ ಕಳಿಸ್ಕೊಡ್ತೀರ, ಈ ಥರ ಕಂಸಾಳೆ ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಹಂಗೂ ಸೇರಿಸ್ಕೊ ಇದು ಮಾಡಿದ್ರು. ಇಲ್ಲಿ ಒಳ್ಳೆನಾಗ್ತಾನೆ ನನ್ನ ಮಗ, ಇದಾರು ಕಲ್ತಿ ಸ್ವಲ್ಪ ಹುಡುಗ ಜೊತೆ ಪೋಲಿ ಕಲಿ ಆಗಲ್ಲ ಅಂದ್ಬಿಟ್ಟು ನನ್ನ ಅಲ್ಲಿಗೆ ಬಿಟ್ಟರು ಸರ್. ಅಲ್ಲಿ ಅಂದರೆ ಜಾನಪದ ಒಂದು ಕಾಲದಲ್ಲಿ ಮಕ್ಕಳನ್ನು ಸರಿದಾರಿಗೆ ತರುವಂಥ ಸಾಧನ ಕೂಡ ಆಗಿತ್ತು. ಹೌದು ಸರ್, ನಿಜ, ಖಂಡಿತ. ಜಾನಪದಕ್ಕೆ ಬಂದರೆ ಈಗ ನೋಡಿ, ನಾವು ಅದು ಕಲ್ತಿರೋದಕ್ಕೋಸ್ಕರನೇ ಬರೀ ಮನೇಲಿ ಮಾದೇಶ್ವರ, ಬರೀ ಒಳ್ಳೆತನನೇ. ಈಗ ಇಲ್ಲಿ ಪೋಲಿ ಆಗೋದು ಅದೆಲ್ಲ ಏನಿಲ್ಲ ಸರ್. ಈಗ ಇದರಿಂದ ನನಗೆ ನಿಜವಾಗ್ಲೂ ಆ ತಾತ ನೋಡ್ಬಿಟ್ಟು ನಮಗೆ ಮಾದಪ್ಪನೇನೋ ಪ್ರತ್ಯಕ್ಷ ಇದಕ್ಕೆ ಕೊಟ್ಟೇನೋ ಅನ್ನೋ ಥರ ಇತ್ತು. ಹೆಬ್ಬಣಿ ಮಾದಪ್ಪವ್ರನ್ನ, ಅಂಥ ಹುಲಿ ಅವರು ಪಾಪ. ನಿಜವಲ್ಲ, ಅವ್ರನ್ನ ಈ ತಂಪತ್ಲಲ್ಲಿ ನೆನೆಸ್ಕೋಬೇಕು ಸರ್, ಅಂಥ ಗುರುಗಳು ಸರ್ ಅವರು. ಈಗ ಅವ್ರ ಮಗ ಲಿಂಗಯ್ಯನವರು ಅವ್ರು ನಡೆಸಿದ್ರು ಸರ್. ಅವರು ಅಷ್ಟೇ ಒಳ್ಳೆ ವ್ಯಕ್ತಿ ಮಾತ್ರ. ನಮಗೆ ಕಷ್ಟ ಅಂದಾಗ ಏನಾರು ಒಂದು ಅನುಕೂಲ ಇದು ಮಾಡ್ಕೊಡ್ತಾರೆ ಸರ್ ಅವರು, ಅಂಥ ಇವ್ರವರು. ಅಂದರೆ ಆಮೇಲೆ ಗುರುಗಳು ಹಿಂಗೆ ಇದು ಮಾಡ್ತಾ ನೋಡಿದ್ರು. ಆಮೇಲೆ ಗೌರ್ಮೆಂಟಿಂದಲೂ ಸ್ವಲ್ಪ ನಮ್ಗೆ ಅನುದಾನ ಕೊಡ್ತಿದ್ರು. ಬೆಳಿಗ್ಗೆ ಹೊತ್ತು ಪ್ರಾಕ್ಟೀಸ್ ಮಾಡಬೇಕಾದ್ರೆ 500 ರೂಪಾಯಿ ಕೊಡ್ತಿದ್ರು. ಏನಕ್ಕೆ ಅಂದರೆ ತಿಂಡಿ ತಿನ್ನೋದಕ್ಕೆ. ಅದೇ ದುಡ್ಡು ತಾತ ಕೂಡಿಟ್ಬಿಟ್ಟು ನಮಗೆ ಡ್ರೆಸ್ ಹೊಲಿಸಿದ್ರು. ಡ್ರೆಸ್ಸು ಕಂಸಾಳೆ ಎಲ್ಲ ಇದು ಮಾಡಿದ್ರು. ತಿಂಡಿ ಮನೇಲಿ ಮಾಡ್ಕೊಬನ್ನಿ ನೀವು ಅಂದ್ಬಿಟ್ಟು ಆ ದುಡ್ಡನ್ನು ಸೇರಿಸಿ ನಮಗೆಲ್ಲ ಡ್ರೆಸ್ ಕೊಡಿಸಿದ್ರು. ಅದು ಹೋಗ್ತಾ ನಮಗೆ ಫಸ್ಟ್ ಪ್ರೋಗ್ರಾಮ್ ಬಂದು ನ್ಯಾಷನಲ್ ಗೇಮ್ಸ್ ಅಂತ ಕಪ್ಪಣ್ಣ ಸಾರೇ ಅವ್ರು ಇದು ಮಾಡಿದವಾಗ. ಕಪ್ಪಣ್ಣ ಹಾಂ ಸರ್, ಮುದ್ದು ಕೃಷ್ಣ ಅವರು ಇದ್ದಾರಲ್ಲ ಅವರು. ಆಗ್ಲೇ ನಮಗೆ ಅಷ್ಟು ಪರಿಚಯ ಅವರು. ಆಮೇಲೆ ನಮ್ಮ ಗುರುಗಳೆಲ್ಲ ಗೊತ್ತಲ್ಲ ಸರ್, ಅವ್ರಿಗೆ ತುಂಬ ಇದಿತ್ತು. ಆಮೇಲೆ ಅವರು ಈ ಥರ ಪರಿಚಯ ಮಾಡಿ ಆಮೇಲೆ ನ್ಯಾಷನಲ್ ಗೇಮ್ ಮಾಡೋದು. ಅಲ್ಲಿಂದ ನಮಗೆ ಮುಂದಕ್ಕೆ ಹೋಯ್ತು. ನ್ಯಾಷನಲ್ ಗೇಮ್ಸ್ ನ್ಯಾಷನಲ್ ಗೇಮ್ಸು 1997-96 ಇದಾಗಿದೆ ಸರ್. ಅದು ವಿದ್ಯಾನಗರಲ್ಲಿ. ಮಂಜು ಅವರೇ, ಹಾಂ ಸರ್. ಜಾನಪದ ದಿಗ್ಗಜರಾದ ಕಪ್ಪಣ್ಣ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅಂತಂದ್ರಿ. ನಿಜ ಸರ್, ಹೌದು. ಕಪ್ಪಣ್ಣ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಳಿ. ಹಾಂ ಸರ್, ಕಪ್ಪಣ್ಣ ಅವರು ಅಂದರೆ ನಿಜವಾಗ್ಲೂ ಯಾವ್ಯಾವ ಮೂಲೆಯಲ್ಲಿ ಇರ್ತಲ್ಲ ಸರ್ ಕಲಾವಿದರು, ಅವನ್ನೆಲ್ಲ ಹುಡುಕಿ ತಂದವರು. ಇಂಥ ಜಿಲ್ಲೆ ಅನ್ನಂಗಿಲ್ಲ ಸರ್, ಪ್ರತಿಯೊಂದು ಜಿಲ್ಲೆಯಲ್ಲೂ ಆರಿಸಿ ಹುಡುಕಿ ತಂದಿರೋದು. ಅದು ಕಂಸಾಳೆಲು ಅಂದ್ರೆ ಹೆಬ್ಬಣಿ ಮಾದಪ್ಪರಿಗೆ ಯಾಪ್ನವರಿಗೆ ಪರಿಚಯ ಅನ್ನೋಕ್ಕಿಂತ ಕಲೆ ನೋಡ್ತಾ ಇರ್ತಾರಲ್ಲ ಸರ್, ಅದು ಕಲೆ ನೋಡ್ತಾ ಇರ್ತಾರಲ್ಲ, ಅದಕ್ಕೆ ಇದಾಗಿ ಅವರು ಪ್ರತಿಯೊಂದು ಹಳ್ಳಿಲೂ ಅಷ್ಟೇ. ಈಗ ನೋಡಿ, ನಾವು ಹೊರದೇಶಕ್ಕೆ ಹೋಗಿದ್ದೀವಿ ಯಾರ ಮುಖಾಂತರ, ಕಪ್ಪಣ್ಣ ಸರಿಂದಾನೆ. ಏನು ಒಂದಲ್ಲ ಸರ್, ಹೇಳಿದ್ರೆ ಈಗ ರಷ್ಯಾ ಆಗಿರ್ಬೋದು, ಅಮೇರಿಕಾ, ಕ್ಯಾಲಿಫೋರ್ನಿಯಾ, ಸಿಂಗಾಪುರ್ ಸರ್, ಇವರಿಂದ ಸರ್ ನಮ್ಗೆ ಆಗಿರೋದು. ಬರೀ ನಾವೇ ಅಂತಲ್ಲ ಸರ್, ಬೇರೆ ಕಲಾವಿದರೆಲ್ಲ ಹೋಗಿದ್ದಾರೆ ಸರ್. ನಗಾರಿ ಆಗಿರ್ಬೋದು, ಡೊಳ್ಳು ಕುಣಿತ, ಪೂಜಾ ಕುಣಿತ, ಸೋಬಾನೆ ಪದವರೆಲ್ಲ ಹೋಗಿದ್ದಾರೆ ಸರ್ ಅವ್ರ ಮುಖಾಂತರ. ನಿಜಲ್ಲ ಅವರಿಗೆ ಧನ್ಯವಾದಗಳು ಹೇಳ್ಬೇಕು ಸರ್ ಅವರಿಗೆ. ಇಲ್ಲ ಸರ್, ಒಳ್ಳೆ ವ್ಯಕ್ತಿ ಸರ್ ಅವರು. ಅವ್ರ ಮಗಳು ಅಷ್ಟೇ, ಸ್ನೇಹ ಇದ್ದಾರಲ್ಲ ಅವರು ಅಷ್ಟೇ ಸರ್, ಅಷ್ಟು ತುಂಬ ಪ್ರೋತ್ಸಾಹ ಕೊಡ್ತಾಯಿದ್ರು ಅವರು ಸರ್. ಹಾಂ ಸರ್, ಹೌದು. ಒಂದು ಟೈಮಲ್ಲಿ ಅವ್ರಿಗೂ ನಾವು ಕಂಸಾಳೆ ಹೇಳ್ಕೊಟ್ಟಿದ್ದು ಅವಾಗ. ಅವ್ರ ಕ್ಲಾಸಲ್ಲಿ NM ಕಾಲೇಜಲ್ಲಿ ಓದ್ತಾಯಿದ್ರು, ಅವಾಗ ಹೋಗಿ ನಾವೇ ಇದು ಮಾಡ್ಕೊಟ್ಟಿದ್ದು ಸರ್. ಸರಿ,
ಶಾಲಾ ಕಾಲೇಜುಗಳಿಗೂ ಹೋಗಿ ಪ್ರಾಕ್ಟೀಸ್ ಕೊಡ್ತೀರಾ ಹೌದು ಸರ್, ಟ್ರೈನಿಂಗ್ ಕೊಡ್ತೀವಿ ಸರ್ ನಾವು ಸ್ಟೂಡೆಂಟ್ಸ್ಗೆ? ಸ್ಟೂಡೆಂಟ್ಸ್ಗೆಲ್ಲ ಕಲಿತಾ ಇದ್ರು. ಮಕ್ಕಳಿಗೆ ಈಗ ಬೆಂಗಳೂರಲ್ಲಿ ಕಾಲೇಜ್ಗಳಲ್ಲಿ ಕಂಸಾಳೆ ತಂಬೂರಿ ಕಲಿಯುವಂಥ ಆಸಕ್ತಿ ಇದೆಯಾ ಮಕ್ಕಳಿಗೆ ಮಂಜು? ಹಾಂ ಸರ್, ಅದಂದರೆ ಈ ಕಲೆ ನೋಡ್ತಾ ಇರ್ತಾರಲ್ಲ ಸರ್, ಕಂಸಾಳೆ ಅನ್ನೋದು ತುಂಬ ಅವ್ರಿಗೆ ಇಷ್ಟ. ಏಕೆಂದರೆ ಕಂಸಾಳೆಯಲ್ಲಿ ಆ ಥರ ಭಂಗಿ ಇದೆಲ್ಲ ಮಾಡ್ತೀವಲ್ಲ, ನೋಡಿ ನೋಡಿ ಅವ್ರಿಗೂ ನಾವು ಕಲಿಬೇಕಲ್ಲ ಅಂತ ಆಸೆ. ಈಗ ಮೊನ್ನೆ ಒಂದು ಕಾಲೇಜಲ್ಲಿ ಹಂಗೆ ಆಯ್ತು. ಈಗ ನಾವು ಫಸ್ಟು ಕಲಿಬೇಕಾದ್ರೆ ಕರೆದು ಅವ್ರನ್ನ ಯಾರೂ ಬರ್ತಾ ಇರಲಿಲ್ಲ, ಇಂಟ್ರೆಸ್ಟ್ ತೊಗೋತಾ ಇರಲಿಲ್ಲ. ಅದು ಸ್ವಲ್ಪ ಎಲ್ಲ ಇದು ಮಾಡಿ ನೋಡಿದ್ಮೇಲೆ ಆವಾಗ ಒಬ್ರ ಮೇಲೆ ಬರೀ 8 ಜನ ಇದ್ದಾರೆ, 13 ಜನ ಆಗೋದ್ರು. ಮಂಜು ಅವರೇ, ಹಾಂ ಸರ್, ನನಗೆ ಕುತೂಹಲ ಏನು ಗೊತ್ತಾ, ಈಗ ನಿಮ್ಮಂಥ ಜಾನಪದ ಕಲಾವಿದರುಗಳು ಈಗ ಮಂಟೇಸ್ವಾಮಿ ಮಹಾಕಾವ್ಯ ತುಂಬ ದೊಡ್ಡದು, ಅದೆಷ್ಟು 7 ರಾತ್ರಿ 10 ರಾತ್ರಿ ಆಡ್ತಾರೆ, ಅಷ್ಟು ದೊಡ್ಡ ಆಡ್ತಾರೆ ಅಂತ ಅಂತಾರೆ. ಮಾದೇಶ್ವರ ಮಹಾಕಾವ್ಯ ಕೂಡ ತುಂಬ ದೊಡ್ಡದು. ಇದನ್ನೆಲ್ಲ ನೀವು ಹೇಗೆ ತಲೆಯಲ್ಲಿ ಇಟ್ಕೊತೀರಿ ಅಂತ ಒಬ್ಬ ಕಲಾವಿದನ್ನ ನಾನು ಕೇಳಬೇಕು ಅಂತ ಆಸೆ ಪಟ್ಟು ಇಟ್ಕೊಂಡಿದ್ದೆ ತುಂಬ ದಿನಗಳಿಂದ. ಹೇಗೆ ಇದನ್ನ ನೀವು ಅಷ್ಟು ದೊಡ್ಡ ಮಹಾಕಾವ್ಯವನ್ನು ಹೇಗೆ ನೀವು ತಲೆಯಲ್ಲಿ ಇದನ್ನು ಇಟ್ಕೊಳ್ತೀರಿ ಅಂತ? ಸರ್ ಹೇಗೆ ಅಂದರೆ ಅದು ಒಂದ್ಸಲ ಕಲೆನ ಇದು ಮಾಡಿದ್ಮೇಲೆ ನಮಗೆ ಬೇರೆ ಕಡೆ ಯಾವುದೇ ಜ್ಞಾನ ಇರಲ್ಲ. ಅದು ಏನು ಅಂದರೆ ಇವತ್ತು ರಾತ್ರಿ ಕತೆ ಗೊತ್ತೀವಿ, ಮತ್ತೆ ನಾಳೆ ಅದೇನೆ ನಮಗೆ ಏನು ಅಂದರೆ ನಿದ್ದೆನೇ ಇರಲ್ಲ. ನಾವು ಒಂದು ಕಂಟಿನಾಗೆ 12-15 ರಾತ್ರಿ ಕತೆ ಮಾಡಿದ್ವಿ ಸರ್. ಅದೇನು ಹಂಗೆ ಉಳಿದು ಬಿಡ್ತದು, ಬಿಡಲ್ಲ ಅದು. ಆ ಕಲೆ ಏನಾಗಿದೆ ಅಂದರೆ ಈಗ ಸ್ವಲ್ಪ ಪಾಠ ಹೆಂಗೆ ಕಲಿತೀವಿ ಸ್ಕೂಲಲ್ಲಿ, ಅದೇ ಥರನೇ. ಅಂದರೆ ಇದು ಬಾಯಿಂದ ಕಲ್ತಿರೋದು, ನೋಡ್ಕೊಂಡೇ ಆಗಲಿ ಅದರಿಂದ ಕಲ್ತಿಲ್ಲ, ಕಲ್ತಿಲ್ಲ ಸರ್. ಇದು ಕೇಳಿನೇ. ಈಗ ಎಲ್ಲ ಕಲಾವಿದರು ಒಬ್ಬೊಬ್ರು ಒಂಥರ ಆಡ್ತಾರೆ, ನಾವು ಅದರಲ್ಲಿ ಸ್ವಲ್ಪ ಹಾಕೊಂಡು ನಾವು ಒಂದು ಇದು ಮಾಡ್ಬೋದಲ್ಲ, ಬೇರೆ ಥರ ಮಾಡ್ಬೋದಲ್ಲ, ಒಂದು ಸ್ವಂತ ನಾವೇ ಅಳವಡಿಸ್ಕೋಬೋದಲ್ಲ, ನಮ್ಮದೇ ಶೈಲಿಯಲ್ಲಿ ಮಾಡ್ಬೋದಲ್ಲ ಅನ್ನೋ ಒಂದು ಇದು ಮೈಂಡಿಂದ ಮಾಡ್ತಾರೆ ಸರ್. ಇದು ಹೌದು ಸರ್. ಈಗ ನೋಡಿ ಅವಾಗೆಲ್ಲ ಕಂಸಾಳೆಲ್ಲೇ ಮಾಡ್ತಾಯಿದ್ದು ಕಥೆನ, ಅದು ಹೋಯ್ತಾ ತಂಬೂರಿಗೆ ಹೋಯ್ತು, ಆಮೇಲೆ ಮ್ಯೂಸಿಕ್ ಹೋಯ್ತು, ಕೀಬೋರ್ಡ್ ಹೋಯ್ತು. ನೋಡಿ ಹಿಂಗೆ ಬೆಳೀತಾ ಹೋಯ್ತಾ ಚೇಂಜ್ ಆಗ್ತಾ ಇರುತ್ತೆ ಸರ್. ಅದು ಹಾಂ ಹೌದು. ಅಂದರೆ ಈ ಕಲೆ ಮಾತ್ರ ಮೈಂಡ್ ತಲೆಯಲ್ಲಿ ಇಟ್ಕೊಂಡೇ ಇರ್ಬೇಕು ನಾವು, ಯಾಕೆಂದ್ರೆ ಅವಾಗಿಂದ ನಮ್ಮ ಗುರುಗಳು ಆ ಥರ ಹೇಳ್ಕೊಟ್ರದು. ಮಂಜುವರೇ, ಹಾಗೆ ನಿಮ್ಮ ಗುರುಗಳಾದ ಹೆಬ್ಣಿ ಮಾದಪ್ಪನವರ ಗರಡಿನಲ್ಲಿ ಕಲಿತು ಹೌದು ಸರ್, ದೇಶ ವಿದೇಶಗಳಿಗೆಲ್ಲ ಹೋಗಿದ್ದೀರಿ? ಹೋಗಿದ್ದೀವಿ ಸರ್. ಹೌದು, ಕಲೆ ನಿಮ್ಮನ್ನ ಅಲ್ಲಿವರೆಗೂ ಕರ್ಕೊಂಡು ಹೋಗಿದೆ? ನಿಜವಾಗ್ಲೂ ಸರ್, ಖಂಡಿತ. ಎಲ್ಲೆಲ್ಲಿ ಕರ್ನಾಟಕದಲ್ಲಿ ಎಲ್ಲ ಪ್ರವಾಸ ಮಾಡಿದ್ದೀರಿ ಕಾರ್ಯಕ್ರಮಗಳಿಗಾಗಿ? ಸರ್ ಕರ್ನಾಟಕದಲ್ಲಿ ಆಲ್ ಓವರ್ ಎಲ್ಲ ಜಿಲ್ಲೆನೂ ಮಾಡಿದ್ದೀವಿ. ಎಲ್ಲ ಜಿಲ್ಲೆ ಹೋಗಿದ್ದೀರಾ? ರಾಯಚೂರು ಆಗಿರ್ಬೋದು, ಗುಲ್ಬರ್ಗ, ಬಾಗಲಕೋಟೆ, ಆಮೇಲೆ ಬಳ್ಳಾರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ತುಮಕೂರು, ಯಾವುದು ಬಿಟ್ಟಿಲ್ಲ ಸರ್, ಎಲ್ಲ ಮಾಡಿ. ಯಾವ ಕಾರ್ಯಕ್ರಮಕ್ಕೆ ಹೆಚ್ಚಾಗಿ ಕರೀತಾರೆ? ಕಂಸಾಳೆ, ಬೀಸಿ ಕಂಸಾಳೆಗೆ ಹೋಗ್ತೀರಾ ನೀವು? ಸರ್ ಬೀಸಿ ಕಂಸಾಳೆ ಜಾಸ್ತಿ ಸರ್, ಜಾಸ್ತಿ ಹೋಗ್ತೀರಿ. ಬೀಸಿ ಕಂಸಾಳೆಯಿಂದ ನಾವು ಕೋರಮಂಗಲದಲ್ಲಿ ಸಂಗೀತ ಮತ್ತು ನಾಟಕ ವಿಭಾಗ ಇದೆ ಸರ್, ಅಲ್ಲಿ ಕೇಂದ್ರೀಯ ಸದನ ಅಂತ ಇದೆ. ಅಲ್ಲಿಂದ ನಾವು ಆರ್ಗನೈಸ್ ಪ್ರೋಗ್ರಾಮು, ಅಂದರೆ ಹಳ್ಳಿ ಕಡೆ ಎಲ್ಲ ಜನಜಾಗೃತಿ ಕಾರ್ಯಕ್ರಮ ಮಾಡೋದು. ಯಾವುದೋ ಮಲೇರಿಯಾ ಬಗ್ಗೆ ಆಗಲಿ, HIV ಏಡ್ಸ್ ಬಗ್ಗೆ, ತಾಯಿ ಮಗು ಆರೋಗ್ಯದ ಬಗ್ಗೆ ನಮ್ಮ ಕಂಸಾಳೆ ಮುಖಾಂತರ ಜನಿಗೆ ಅರಿವು ಮೂಡಿಸೋದು, ಜಾಗೃತಿ ಕಾರ್ಯಕ್ರಮಗಳು ಅದು ಮಾಡ್ತಾ ಇದ್ದೀವಿ ಸರ್. ನಮ್ಮ ಗುರುಗಳು ಹೆಬ್ಣಿ ಮಾದಪ್ಪ ಅವರು ಮತ್ತು ನಮ್ಮ ಲಿಂಗಯ್ಯ ಕಂಸಾಳೆ, ನಾವು ಅದೇ ಮಧ್ಯ ಒಂದು ಸ್ಟೋರಿ ಮುಖಾಂತರ ಜನಕ್ಕೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡ್ತೇವೆ ಸರ್. ವೆರಿ ಗುಡ್, ಒಳ್ಳೆ ಕೆಲಸ ಅದು. ಯಾವುದೋ ಒಂದು ಪತ್ರಿಕೆನಲ್ಲಿ ನಾನು ನೋಡಿದ್ದೆ ತುಂಬಾ ಹಿಂದೆ ನಿಮ್ಮ ಬಗ್ಗೆ, ರಷ್ಯಾಗೆ ತಾವು ಹೋಗಿದ್ರಿ ಕಾರ್ಯಕ್ರಮಕ್ಕೆ ಅಂತ ಕೇಳ್ಪಟ್ಟೆ. ಹೌದು ಸರ್, ಹೋಗಿದ್ದು. ಪ್ರತಿಭಾ ಪಾಟೀಲ್ ಅವರು ಅವರು ಇದ್ದಾಗ ಅಲ್ಲಿ ರಷ್ಯಾ ಉತ್ಸವ, ಭಾರತ ಉತ್ಸವ ಅಂತ ರಷ್ಯಾದಲ್ಲಿ ಅಲ್ಲಿ ಭಾಷೆ ಮಾಡಿದ್ರಾ? ಹೌದು ಸರ್, 2009ನಲ್ಲಿ, ಕರೆಕ್ಟ್ 2009 ಸೆಪ್ಟೆಂಬರ್ ಆ ಟೈಮಲ್ಲಿ ಹೋಗಿದ್ದಾಗ ನೋಡಿ, ಅವತ್ತಿನ ದಿವಸ ಡೆಲ್ಲಿನಲ್ಲಿ 7 ದಿವಸ ರಿಹರ್ಸಲ್ ಮಾಡೋದು. 7 ದಿವಸ ರಿಹರ್ಸಲ್ ಮಾಡೋದು ಡೆಲ್ಲಿನಲ್ಲಿ ಮಾಡಿ. ಇನ್ನೇನು ಅವತ್ತು ನೈಟ್ ಫ್ಲೈಟ್ ಹತ್ಬೇಕಾಯ್ತು ರಷ್ಯಾಗೆ. ಅವತ್ತೇ ನಮ್ಮ ಗುರುಗಳು ತೀರೋದ್ರ. ಅವಾಗ ಡೆಲ್ಲಿನಲ್ಲ ಸರ್, ಇಲ್ಲಿ ಬೆಂಗಳೂರಲ್ಲೇ. ನಾವು ಅವ್ರಿಗೆ ಬರೋಕ್ಕಾಗಲ್ಲ ಸರ್, ಅಲ್ಲಿಗೆ ಇದಾಗ್ಲಿಲ್ಲ, ಅವ್ರಿಗೆ ಆರೋಗ್ಯ ವಯಸ್ಸಾಗಿತ್ತಲ್ಲ, ಫ್ಲೈಟ್ ಅಲ್ಲೆಲ್ಲ ಪ್ರೋಗ್ರಾಮ್ ಮಾಡೋಕ್ಕಾಗಲ್ಲ. ನಾವು ಬರೀ ಒಂದು 8 ಜನ ಹೋಗಿದ್ದು, ಗುರುಗಳು ಇಲ್ಲೇ ಇದ್ರು. ಅವಾಗ ತುಂಬಾ ಆರೋಗ್ಯ ಸ್ಥಿತಿ ಇದಾಗ ಗಂಭೀರ ಆಗೋಗಿ. ಅಂದ್ರೆ ನೀವು ರಷ್ಯಾಗೆ ಹೋಗಿದ್ರಿ, ಅವಾಗ ಇಲ್ಲಿ ತೀರ್ಕೊಂಡ್ಬಿಟ್ಟಿದ್ರ? ಇಲ್ಲಿ ಬೆಂಗಳೂರು ತೀರೋಗಿರ ಸರ್. ಆಗ ಇಲ್ಲೆಲ್ಲ ಇಲಾಖೆಯವರೆಲ್ಲ ಸೇರಿ ನೀವು ಧೈರ್ಯವಾಗಿ ಹೋಗಿ ಬನ್ನಿ, ನಾವೆಲ್ಲ ಅಂತ್ಯ ಸಂಸ್ಕಾರ ಮಾಡ್ತೀವಿ ಅಂದ್ಬಿಟ್ಟು ಅವ್ರನ್ನ ಎಲ್ಲ ನಮ್ಮ ಇಲಾಖೆಯವರೇ. ನಿಲ್ಲಿಲ್ಲ, ಗುರುಗಳು ತೀರ್ಕೊಂಡ್ರು ಅಂತ ಕಾರ್ಯಕ್ರಮ ಮಾಡಿದ್ರೆ ಹೋಗಿಲ್ಲ ಸರ್, ವಾಪಸ್ ಬರಕ್ಕಾಗಲಿಲ್ಲ, ಸರ್ಕಾರಿ ಕಾರ್ಯಕ್ರಮ ಅಂತ ಎಲ್ಲ ಆಗೋಗಿದೆ. ರಿಹರ್ಸಲ್ ಎಲ್ಲ ಮಾಡಿ, ಅದು ಒಂದೇ ಇದಲ್ಲ ಸರ್, ಎಲ್ಲ ಇದು ಎಲ್ಲ ಇವರು ಹೊರಗಿನವರೆಲ್ಲ, ಎಲ್ಲ ರಾಜ್ಯಗಳ ಕಲಾವಿದರುಗಳು ಬಂದಿರ್ತಾರೆ ಅಂತ. ಎಲ್ಲ ರಾಜ್ಯದವರು, ಹೌದೌದು. ತಮಿಳ್ನಾಡು, ಅಸ್ಸಾಮು,
ಪ್ರತಿಯೊಂದು ಎಲ್ಲರಿಗೂ ನೋಡಿದ್ದೀನಿ, ಕಾರ್ಯಕ್ರಮ ನೋಡಿದ್ದೀನಿ ನಾನು. ಹಾಂ ಸರ್. ಅದರಲ್ಲಿ ಒಂದು ಕಂಸಾಳೆ ತಂಡ ಕೂಡ ಪಾರ್ಟಿಸಿಪೇಟ್ ಮಾಡಿತ್ತು. ಅದ್ರಲ್ಲಿ ನೀವಿದ್ರಿ ಅಂತ ಗೊತ್ತಾಗ್ಲಿಲ್ಲ. ಆಮೇಲೆ ಪತ್ರಿಕೆಯಲ್ಲಿ ನಾನು ನಿಮ್ಮ ಹೆಸರು ಓದಿದಾಗ ಗೊತ್ತಾಯ್ತು ನನಗೆ. ಹಾಂ ಸರ್, ಹೌದು. ನಿಜ. ನಿಮ್ಮ ಗುರುಗಳವರು? ಹಾಂ ಸರ್, ಇವರೇ ಎಬ್ಣಿ ಮಾದಪ್ಪನವರು. ಹಾಂ ಸರ್. ಎಬ್ಣಿ ಮಾದಪ್ಪನವರ ಒಂದು ಕಥೆಯನ್ನು ಆಧರಿಸಿ ಮಾದೇಶ್ವರ ಮಲೆ ಮಾದೇಶ್ವರ ಅಂತಕ್ಕಂಥ ಒಂದು ಮಹಾಕಾವ್ಯ, ಬುಡಕಟ್ಟು ಮಹಾಕಾವ್ಯ ಮಾಲೆಯ ಪುಸ್ತಕವನ್ನ ತಿಳಿಸಿದ್ದಾರೆ. ಪೀರಾಶೇಖರ ಕಡೆಯಿಂದ ಹಂಪಿ ವಿಶ್ವವಿದ್ಯಾಲಯದವರು ಅದನ್ನ ಪ್ರಕಟಣೆ ಮಾಡಿರ್ತಕ್ಕಂಥದ್ದಲ್ವಾ? ಹಾಂ ಸರ್, ಹೌದು. ವೆರಿ ನೈಸ್. ಎಬ್ಣಿ ಮಾದಪ್ಪನವರು ಬರೀ ನಮಗೆ ಇವರಲ್ಲ ಸರ್, ದೇವರು. ಮಾದೇಶ್ವರ ರೂಪ ಅವರು ನಮಗೆ. ನಿಜ ನಿಜ ನಿಜ. ಗುರುಗಳನ್ನ ಆ ರೀತಿ ಗೌರವಿಸಬೇಕು, ಸತ್ಯ ಸರ್. ರಷ್ಯಾದ ಅನುಭವಗಳು ಹಂಚ್ಕೊಳ್ಳಿ. ಹೇಗಿತ್ತು ರಷ್ಯಾ? ಹೇಗೆ ದೇಶ ಸರ್? ರಷ್ಯಾದಲ್ಲಿ ಈಗ ಅಲ್ಲಿ ಫಸ್ಟ್ ಹೋಗಿದ್ದು ನಾವು ಮಾಸ್ಕೋಗೆ ಹೋಗಿದ್ದು. ಮಾಸ್ಕೋದಲ್ಲಿ ನಿಜವಾಗ್ಲೂ ಸರ್ ಅಲ್ಲಿ ಊಟ ಅಡ್ಜಸ್ಟ್ ಆಗಲಿಲ್ಲ ನಮಗೆ. ಊಟ ಬರೀ ಅಲ್ಲಿ ಏನು ಸ್ಟಾಲ್ ಮಾಡ್ಬಿಟ್ಟಿದ್ದಾರೆ ಅಲ್ಲಿ, ನಮ್ಗೇನು ಗೊತ್ತಾಗಲ್ಲ ಅದು. ಆಮೇಲೆ ಅಲ್ಲಿ ನೋಡ್ಕೋಬೋದು. ಆಮೇಲೆ ನಾವು ಅಲ್ಲಿ ಬಂದು ಬ್ರೆಡ್ಡು ಜ್ಯೂಸು ಇದೇ ಕುಡ್ಕೊಂಡು ನಾನ್ ವೆಜ್ದಲ್ಲಿ ನೋಡ್ಬಿಟ್ಟು ಭಯ ಆಗೋಯ್ತು ನಮಗೆ. ಅದು ನೋಡೋಕೆ ಭಯ ಆಗುತ್ತೆ. ಇಲ್ಲಿ ಏನೇನು ಸೌಟ್ ಹಾಕಿರ್ತಾರೆ, ಏನೇನು ಮಾಡಿರ್ತಾರೆ ಅಂದ್ಬಿಟ್ಟು ಭಯಕ್ಕೆ ನಾವು ಬರೀ ಬನ್ನು ಬ್ರೆಡ್ಡು ಜ್ಯೂಸು ಆಪಲ್ಲು ಅದಲ್ಲೇ ಕಾಲ ಕಳೆದು ಆಮೇಲೆ ಎಲ್ಲರೂ ಮತ್ತೆ ಸೆಂಟ್ ಪೀಟರ್ಬರ್ಗ್ ಅಂತ ಇದೆ, ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋದು. ಆಮೇಲೆ ಎಲ್ಲ ಗಲಾಟೆ ಮಾಡಿ ನಮ್ಗೆ ಇಂಡಿಯನ್ ಫುಡ್ ಬೇಕು, ಇಂಡಿಯನ್ ಊಟ ಬೇಕು ಅನ್ಕೊಂಡು ಮುದ್ದೆ ಬೇಕು, ಅನ್ನ ಬೇಕು ಅಂದ್ರೆ ಅದೆಲ್ಲ ಕೊಡ್ಲಿಲ್ಲ. ಪೂರಿ ರೈಸ್ ಬಂತು ಸರ್. ಆನಂದ ಆಗೋಯ್ತು. ಅದೇನೋ ಮರುಭೂಮಿ ನೀರು ಸಿಕ್ತಂಗೆ ಆಗೋಯ್ತು. ಆಮೇಲೆ ಎಲ್ಲರಿಗೂ ಆನಂದ ಆಗಿ ಖುಷಿಯಾಗಿ ಹೋದು. ಫಸ್ಟ್ ಟೈಮ್ಗೆ ಅನುಭವ ಇಲ್ಲ ಫ್ಲೈಟ್ ಹತ್ತಾಗ, ಸಕ್ಕತ್ ಭಯ ಹೋಗಿತ್ತು. ಅಂದ್ರೆ ಯಾಕೆ ಇದನ್ನ ಕೇಳಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ. ಜನಪದಕ್ಕೆ ಆ ಶಕ್ತಿ ಇದೆ ನೋಡಿ. ಒಬ್ಬ ಹಳ್ಳಿಯ ಬಡ ಕಲಾವಿದನನ್ನ ರಷ್ಯಾಗೆ ಅಮೆರಿಕಾಗೆ ಕರ್ಕೊಂಡು ಹೋಗುವಂತ ಶಕ್ತಿ ಜನಪದಕ್ಕಿದೆ. ಖಂಡಿತ ಸರ್. ಅದು ನೋಡಿ, ಇಂತ ಈ ಕಲೆ ಕಲ್ತಿರೋದಕ್ಕೆ ನಾವು ಇಂತಿಂತ ದೇಶಕ್ಕೂ ನಮ್ಗೆ ಗೊತ್ತೇ ಇಲ್ಲ. ಎಂತೆಂತ ಊರಲ್ಲೆಲ್ಲ ನೀರು ಕುಡಿಸ್ಬಿಡೈತೆ ನಮ್ಗೆ ಅಲ್ವಾ? ಆ ಜನಪದಕ್ಕೆ ಇರೋ ಗತ್ತೆ ಅದು ಸರ್. ಅದು ಈಗ ಬದುಕಿಗೆ ಏನ್ ಮಾಡ್ತಾ ಇದ್ದೀರಾ ಮಂಜು ಸರ್? ಈಗ ನಮ್ಗೆ ಪ್ರೋಗ್ರಾಮ್ಗಳು ಕಮ್ಮಿನೇ. ಈಗ ಹೇಳ್ಬೇಕು ಅಂದ್ರೆ ಏನಂದ್ರೆ ಆಟೋ ಓಡಿಸ್ಕೊಂಡಿದ್ದೀನಿ ಸರ್. ಆಟೋ ಓಡಿಸ್ತಾ ಇದ್ದೀರಾ? ಆಟೋ ಓಡಿಸ್ತಿದ್ದೀನಿ ಸರ್. ಸ್ವಂತ ಆಟೋ ಇದೆಯಾ? ಸ್ವಂತ ಆಟೋ ಇದೆ. ಮಧ್ಯ ಕತೆಗಳು ಬರ್ತಾರ್ತವೆ. ಅಂದ್ರೆ ಅದೇ ತೀರ್ಕೊಂಡಿರೋದೇ ಆಗ್ಲಿ, 11 ದಿವಸದ ಕಾರ್ಯ ಆಗ್ಲಿ, ಮಾದೇಶ್ವರನ ಪೂಜೆಗಳೆಲ್ಲ ಹೋಗ್ತೀವಿ. ಭಕ್ತರು ಏನ್ ಕೊಡ್ತಾರೆ ಇಸ್ಕೋಬೇಕು ನಾವು, ಅದೊಂದು ಮಾಡ್ಕೋಗ್ತಿದೀವಿ. ನಿಜ. ಅಂತೂ ಮಾದೇಶ್ವರ ನಮ್ಗೆ ಊರ್ ಕಡೆ ಕರೀತಾರ ಕತೆಗಳು? ಊರ್ ಕಡೆ ಎಲ್ಲ ಹೋಗ್ತೀವಿ ಸರ್. ಹಳ್ಳಿ ಕಡೆ ಎಲ್ಲ ಹೋಗ್ತೀವಿ ನಾವು. ಹಳ್ಳಿ ನಗರ, ಈ ಕಡೆ ಕುಣಿಗಲ್ಲು, ಕೋಲಾರ, ಈ ಕಡೆ ಎಲ್ಲ ಹೋಗಿದ್ದೀವಿ ಸರ್. ಸರಿ ಸರಿ. ಸಿಗ್ತಾ ಇರ್ತಾವ ಸರ್ ಕಾರ್ಯಕ್ರಮ, ಅದೇನು ಮೋಸ ಇಲ್ಲ. ಅಂದ್ರೆ ಏನು ಅಂದ್ರೆ ಈಗ ಸ್ವಲ್ಪ ಎಲ್ಲ ಕಮ್ಮಿ ಆಗತ್ತೆ ಈಗ. ನಿಜ. ಅದೊಂದು ಆಟೋ ಓಡಿಸ್ತಾ ಇದ್ದೀರಾ? ಹಾಂ ಸರ್, ಆಟೋ ಓಡಿಸ್ಕೊ. ಆಟೋ ಇರೋದ್ರಿಂದ ನಿಮ್ಗೆ ಅನುಕೂಲ ಆಗುತ್ತೆ. ಕತೆ ಬಂದ್ರೆ ನೀವು ಗಾಡಿಗಳನ್ನ ಹೈರ್ ಮಾಡ್ಕೋಬೇಕು ಅಂತಿರಲ್ಲ. ಹೌದು ಸರ್. ಅಲ್ವಾ? ನೀವು ಕಲಾವಿದ ತಂಡ ಆಟೋ ಹತ್ಕೊಂಡಂಗೆ ಹೊತ್ಕೊಂಡೆ ಹೋಗೋದು, ಬಸ್ ಕಾಯೋದು ಅದೆಲ್ಲ ಇಲ್ಲ ಸರ್ ಈಗ. ಮಕ್ಕಳು ಓದ್ತಾ ಇದಾರ? ಹಾಂ ಸರ್, ಓದ್ತಾ ಇದ್ದಾರೆ. 2 ಗಂಡು ಮಕ್ಳಿದ್ದಾರೆ. ಅವ್ರಿಗೂ ದೀಕ್ಷೆ ಆಗಿದೆ. ಕಲೆನ ಅವರು ಬಿಡಬಾರ್ದಲ್ಲ ಅಂದ್ಬಿಟ್ಟು ನೋಡೋಣ. ಅವರು ಅದೇನಾಯ್ತು ಅವ್ರ ಮೈಂಡಲ್ಲಿ ಕಲ್ತ್ಕೊಂಡವ್ರೆ, ನಮಗೂ ಉಳಿಸ್ದಂಗೆ ಆಗುತ್ತೆ. ಇಲ್ಲ, ಉಳಿಸ್ತಾರೆ ಬಿಡಿ, ತೊಂದರೆ ಏನಿಲ್ಲ. ಅದು ಭಕ್ತದಲ್ಲೇ ಬರುತ್ತಲ್ಲ ಚಾಮರಾಜನಗರದವ್ರಿಗೆ ಕಲೆ. ಹೌದು ಸರ್. ಜಾನಪದ ಜಾತ್ರೆಗೆ ನೀವು ಭಾಗವಹಿಸಿದ್ರಿ? ಹಾಂ ಸರ್, ಹೌದು. ಹೌದು, ಅದ್ರ ಅನುಭವಗಳನ್ನ ಹಂಚ್ಕೊಳ್ಳಿ. ಅದು ತುಂಬಾ ಅಯ್ಯೋ, ಅದಂತೂ ವಾರಕ್ಕೊಂದ್ಸಲ ಇದು ಪ್ರೋಗ್ರಾಮ್. ಶನಿವಾರ ಭಾನುವಾರ ಬರ್ತವೆ ಸಾಕು. ಜನಪದ ಜಾತ್ರೆ, ಅದು ಜಾತ್ರೆನೇ ಅದು. ಹೌದು, ಜಾತ್ರೆನೇ, ಕರೆಕ್ಟ್. ಜನ ಏನು ಲಾಲ್ಬಾಗ ತುಂಬ ಹೋಗ್ತೀವಿ ಸರ್. ಅಷ್ಟು ಇದು ಆ ಬಂಡೆ ಮೇಲೆ ಕುತ್ಕೊಂಡು ಅಯ್ಯೋ ಸರ್, ಕಪ್ಪಣ್ಣ ಸರ್ ಮಾತ್ರ ಆ ರೀಡಿ ಇದೆಲ್ಲ ಚೆನ್ನಾಗಿ ತಗೋತಾರೆ ಸರ್. ಒಂದೊಂದು ಕಲೆ ಹಿಂಗೆ ಹೋಗ್ಬೇಕು, ಹಿಂಗೆ ಮಾಡ್ಬೇಕು, ಅಷ್ಟೇ ಶಿಸ್ತಾಗಿತ್ತು ಸರ್. ಅದು ಕಲ್ತ್ರಿ ನೀವು ತುಂಬಾ ಅಲ್ಲಿ? ಹಾಂ ಸರ್, ಹೌದು. ಅಯ್ಯೋ, ಜನಪದ ಜಾತ್ರೆನಲ್ಲಿ ನೀವು ಕಲ್ತಿರೋದ್ರಿಂದ ನೀವು ಆಚೆ ಕಡೆ ಹೋಗಿ ಬೇರೆ ಕಡೆ ಕಾರ್ಯಕ್ರಮ ಮಾಡ್ಬೇಕಾದ್ರೂ ನಿಮ್ಗೆ ಅದೊಂದು ಶಿಸ್ತಿರುತ್ತೆ ಸರ್. ಹೌದು ಅಲ್ವಾ? ಆ ಶಿಸ್ತೆ ಅಲ್ಲಿಂದ ಕಲ್ತಿರೋ ಸರ್. ಈಗ ಹೇಳ್ಬೇಕು, ಜನಪದ ಜಾತ್ರೆ ಈ ತರ ಸೀರಿಯಸ್ ಆಗಿ ಹಿಂಗೆ ಮಾಡ್ಬೇಕು, ಈ ಲೈನ್ ಬೈ ಹಿಂಗ್ ಹೋಗ್ಬೇಕು, ಅದಕ್ಕೂ ಎಲ್ಲ ಸೈಡಲ್ಲೆಲ್ಲ ಇರ್ತಿದ್ರು. ಅದೇ ನಿಮ್ಗೆ ಸ್ಟೇಜ್ ಎಂಟ್ರಿ ಹೆಂಗೆ, ಎಕ್ಸಿಟ್ ಹೆಂಗೆ, ಪರ್ಫಾರ್ಮೆನ್ಸ್ ಹೆಂಗೆ ಎಲ್ಲ ಮಾಡಬೇಕು. 2 ನಿಮಿಷದಲ್ಲೇ ಮುಗಿಬೇಕು. ಹೌದು. 5 ನಿಮಿಷ ಕೊಟ್ಟರೆ 5 ನಿಮಿಷ ಮಾಡಬೇಕು, 10 ನಿಮಿಷ ಕೊಟ್ಟರೆ 10 ನಿಮಿಷ ಕಂಡು ಇದು ಮಾಡಬೇಕು. ಕಲಾವಿದರಿಗೆ ಜನಪದ ಜಾತ್ರೆಯಲ್ಲಿ ಮತ್ತೊಂದು ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ ಮಂಜು? ಸರ್, ಈಗ ನಿಮ್ಗೆ ನಿಮ್ದು ಕಂಸಾಳೆ ಪ್ರಕಾರದ ಕಲೆ ಆದ್ರೆ ನಿಮ್ಗೆ ಇನ್ನೂ 10 ಹಲವು ಕಲಾವಿದರನ್ನ ಕಲಾ ಪ್ರಕಾರಗಳನ್ನ ನೋಡ್ತಕ್ಕಂತ, ಅದನ್ನ ಅಧ್ಯಯನ ಮಾಡ್ತಕ್ಕಂಥ ಅವಕಾಶ. ಹೌದು ಸರ್, ನಿಜ. ಮತ್ತೆ ಬೇರೆ ಕಲಾವಿದರಿಗೆ ನಿಮ್ಮನ್ನ ನೋಡಿ ಕಲ್ತ್ಕೊಳ್ತಕ್ಕಂಥ ಅವಕಾಶ. ನಿಜ ಅಲ್ವಾ? ಒಬ್ರಿಗೊಬ್ರಿಗೆ ಪರಸ್ಪರ ಒಂದು ಸಂಬಂಧ ಪರಿಚಯ ಆಗುತ್ತೆ ಅಲ್ವಾ? ಕಲಾವಿದರಿಗೂ ಗುರುತಿಸ್ದಂಗ ಆಗುತ್ತೆ ನಾವು. ನಿಜ ನಿಜ. ಈಗ ನಮ್ಮ ತಂಡ ತರನೇ ಇನ್ನೊಂದು ಕಂಸಾಳೆ ತಂಡ, ಅವರು ನಮ್ಗೆ ಪರಿಚಯ ಇದ್ರು. ಈ ತರ
ಒಂದೊಂದು ಕಲೆಯ ಪರಿಚಯನೇ ಇಲ್ಲ, ಯಾವ ಮೂಲೆ ಇರ್ತಾರೆ ಅವ್ರನ್ನು ಗುರ್ತು ಮಾಡಿ ಇಲ್ಲಿ ಜನಪದ ಜಾತ್ರೆ ಮಾಡ್ತೀರಿ ಸರ್. ಅವರು ನಿಜ ಜನಪದ ಜಾತ್ರೆ ಒಂದೇ ಕೊಡ್ತಾ ಇರ್ಲಿಲ್ಲ, ಬೇರೆ ಬೇರೆ ಕಂಸಳೆಲ್ಲ ಬಂದ್ ಮಾಡ್ತಾರೆ ಸರ್. ಜನಪದ ಜಾತ್ರೆಗೆ ನೀವು ಹಾಡಿದ್ದೀರಾ? ಅಂದ್ರೆ ಆಡಿದ ಕುಣಿತ ಮಾಡಿದ್ವಿ ಸರ್. ಕುಣಿತ ಮಾಡಿದಾರೆ, ಕಂಸಳೆ ಕುಣಿತಾನೆ ಸರ್ ಮಾಡಿದ್ದೀರಾ? ನಾವು ಇತ್ತೀಚೆಗೆ ಸರ್ ಈಗ ಒಂದು 10 ವರ್ಷದಿಂದ ನಾನು ಈಗೆಲ್ಲ ಸುಮಾರು ಜನ ಆಡ್ತಾ ಇದ್ರು, ನಾವ್ ಯಾಕೆ ಆಡಬಾರ್ದು, ನಾವ್ ಯಾಕೆ ಕಲಿಬಾರ್ದು ಅನ್ನೋ ಒಂದು ಮನಸ್ಸಲ್ಲಿ ಮೊದಲು ನೀವು ಕಂಸಾಳೆ ಮಾಡ್ತಿದ್ರಿ? ಬಿಟ್ರೆ ಏನಿಲ್ಲ ನನಗೆ ಅದೊಂದ್ರ ಮೇಲೆ, ಅಂದ್ರೆ ಮುಂಬೈಲ್ ಆಡ್ತಿದ್ದೆ ಸರ್ ನಾನು. ಅವ್ರ ಕುಣಿತಕ್ಕೆ ನಾನು ಆಡಾಡ್ತಾ ಇದ್ದೆ, ಅವಾಗೆಲ್ಲ ಆಡ್ತಾ ಇದ್ದೆ. ಸರಿ. ಆಮೇಲೆ ಮಾರೇಶ್ವರ ಮೇಲೆ ಭಕ್ತಿ ಗೀತೆ ಆಡ್ಬೋದಲ್ಲ, ಹಂಗ್ ಮಾಡ್ಬೋದಲ್ಲ, ಏನೋ ಒಂದೊಂದು ತಲೆಗೆ ಓಡ್ತಾ ಇತ್ತು. ಇದು ಕಲಿ ಅನ್ನೋ ತರ ನಮ್ಗೆ ಕಲಿಸ್ತಾ ಇದೆ. ಇನ್ನೂ ಕಲಿಬೇಕು ಸರ್ ಅದು ನಾವು. ನಿಜ. ಜನಪದ ಸಿರಿಯ ಕಾಂತರಾಜನವರು ಜನಪದಕ್ಕೋಸ್ಕರವಾಗಿ ಈ ಮನೆಯನ್ನು ಹೊಸ ಮನೆಯನ್ನು ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಈಗ ಆ ಮಾದೇಶ್ವರ ನಮ್ಮ ಜನಪದ ಸಿರಿಯ ಕಾಂತರಾಜನವ್ರಿಗೆ ಮಾದೇಶ್ವರ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾವು ಒಂದು ಮಾದೇಶ್ವರನ ಗೀತೆಯನ್ನು ಹಾಡಿ ಇನ್ನೂ ಹೆಚ್ಚೆಚ್ಚಾಗಿ ಮನೆಯಲ್ಲಿ ಜನಪದ ಕಾರ್ಯಕ್ರಮ ನಡೀಲಿ ಅಂತ ಹೇಳ್ತಾ ಆ ಮಾದಪ್ಪನ ಗೀತೆಯನ್ನು ಹಾಡ್ತೀವಿ ಸರ್. ಮಹದೇಶ್ವರ ಮಲೆಯ ಮಹದೇಶ್ವರ, ಕೈ ಬಿಡದೆ ಕಾಪಾಡು ನಿನ್ನ ಭಕ್ತರ. ಮಹದೇಶ್ವರ ಮಲೆಯ ಮಹದೇಶ್ವರ, ದಯ ಮಾಡಿದೆ ನೀ ದಯ ಮಾಡಿದೆ, ನಡುಮಲೆಯ ಮಡಿಲಲ್ಲಿ ಮನೆ ಮಾಡಿದೆ, ನಡುಮಲೆಯ ಮಡಿಲಲ್ಲಿ ಮನೆ ಮಾಡಿದೆ. ಕಾಪಾಡಿದೆ ನೀ ಕಾಪಾಡಿದೆ, ದೇವಾದಿ ದೇವರನ್ನು ಕಾಪಾಡಿದೆ, ಮುಕ್ಕೋಟಿ ದೇವರನ್ನು ಸೆರೆ ಬಿಡಿಸಿದೆ. ಏಳೇಳು ಮಲೆಯಲ್ಲಿ ನೆಲೆಯಾಗಿ ನೀನಿಂದು ಕತ್ತಲೆಯ ಜಗವನ್ನು ನೀ ಬೆಳಗಿದೆ, ಇವರ ಕತ್ತಲೆಯ ಜಗವನ್ನು ನೀ ಬೆಳಗಿದೆ. ಮಹದೇಶ್ವರ ಮಲೆಯ ಮಹದೇಶ್ವರ, ಕೈ ಬಿಡದೆ ಕಾಪಾಡು ನಿನ್ನ ಭಕ್ತರ. ಮಹದೇಶ್ವರ ಮಲೆಯ ಮಹದೇಶ್ವರ, ಸಿಂಗಾರವೋ ಸಿರಿ ಸಿಂಗಾರವೋ, ಕೊರಳಲ್ಲಿ ರುದ್ರಾಕ್ಷಿ ಬಂಗಾರವೋ, ನಿಮ್ಮ ರುದ್ರಾಕ್ಷಿ ಮಾಲೆಗಳೇ ಬಂಗಾರವೋ. ವೈಭೋಗವೋ ನವ ವೈಭೋಗವೋ, ಎಳಗಾವಿ ಜೋಳಿಗೆಯ ಸೌಂದರ್ಯವೋ, ನಿಮ್ಮ ಮುತ್ತಿನ ಜೋಳಿಗೆಯ ಸೌಂದರ್ಯವೋ. ಚಿನ್ನಾದ ತೇರಲ್ಲಿ ಬರುತ್ತಿರುವ ಮಾದೇವ, ನಿಮ್ಮ ಕಂಡ ಪರುಸೆ ಉಗೆ ಎಂದವೋ, ನಿಮ್ಮ ಕಂಡ ಪರುಸೆ ಉಗೆ ಎಂದವೋ. ಮಹದೇಶ್ವರ ಮಲೆಯ ಮಹದೇಶ್ವರ, ಕಾಪಾಡು ನಮ್ಮ ಓ ಶಿವಶಂಕರ. ಮಹದೇಶ್ವರ ಮಲೆಯ ಮಹದೇಶ್ವರ, ಉಗೇ ಮಾತ್ಮಲೆಯೋ. ಮಾತನಾಡಣ್ಣಯ್ಯ ಮಾತನಾಡು.